ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬ ಎಲ್ಲರದ್ದು ಚೆನ್ನಾಗಾಯಿತು ಅಂತ ಅನ್ಕೊತೀನಿ. ನಮ್ಮ ಮನೇಲೂ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅದನ್ನು ನೀವು ವ್ಲಾಗಲ್ಲಿ ನೋಡಿರ್ತೀರ. ಸೊ ಇವತ್ತು ಬಂದು ಶನಿವಾರ. ನನಗೆ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಟೈಮ್ ಬಂದು 5:48 ಆಗಿದೆ. ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೆ. ಸೊ ನೋಡ್ಬೋದು, ಇನ್ನೂ ಲಾಗೌಟ್ ಆಗಿಲ್ಲ. ಸೊ ನಿನ್ನೆ ಎಲ್ಲ ಪೂಜೆ ಮಾಡಿದ್ವಿ ಅಲ್ವಾ. ಸೊ ಅದರದ್ದು ದೇವ್ರ ಮುಂದೆ ಏನೇನು ಇಟ್ಟಿರ್ತೀವಿ ಅದನ್ನೆಲ್ಲ ನಮ್ಮಮ್ಮ ಮತ್ತೆ ಇನ್ನೊಂದ್ಸಲಿ ಪೂಜೆ ಮಾಡಿ 6 ಗಂಟೆಯಿಂದ 7:15 ಒಳಗಡೆ ತೆಗಿ ಅಂತ ಅಂದಿದ್ದಾರೆ. ಈಗ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಕೂತಿದ್ದೀನಿ. ಸೊ ಬನ್ನಿ ಗೈಸ್, ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ನೋಡ್ತಾ ಇರಿ. ನೋಡಿ ಗೈಸ್, ಬೆಳಗ್ಗೆ ನಮ್ಮಮ್ಮ ಇವತ್ತು ಶ್ರಾವಣ ಆಗಿರೋದ್ರಿಂದ ಬೆಳಗ್ಗೆನೇ ಒಂದ್ಸಲಿ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಇವಾಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಫಸ್ಟು ದೀಪ ಹಚ್ಚಬೇಕು. ಅದಾದಮೇಲೆ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಫಸ್ಟು ಹೋಗಿ ರೆಡಿಯಾಗಿ ಬರ್ತೀನಿ. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಪಟ್ ಅಂತ ಹೋಗಿ ಇವಾಗ ರೆಡಿಯಾಗಿ ಬಂದು ಪೂಜೆ ಮಾಡ್ತೀನಿ. ಗೈಸ್, ಪಟ್ ಅಂತ ರೆಡಿಯಾಗಿ ಬಂದಿದ್ದೀನಿ. 6 ಗಂಟೆಗೆ ಇನ್ನು 7 ನಿಮಿಷ ಇದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. 6 ಗಂಟೆ ಆದ ತಕ್ಷಣ ಪೂಜೆ ಮಾಡಿ ಕ್ಲೀನ್ ಮಾಡಿದ್ರೆ, ಅಂದರೆ ಎಲ್ಲ ದೇವ್ರ ಮುಂದೆ ಏನೇನು ಇಟ್ಟಿದ್ದಾರೆ ಎಲ್ಲರೂ ತೆಗೆದ್ರೆ ಮುಗಿಯುತ್ತೆ. ಸೊ ನಂದು 6:15 ಲಾಗೌಟ್ ಇದೆ, ಅದಕ್ಕೂ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ಸೊ ಫಸ್ಟ್ ಇದನ್ನು ಕೆಲಸ ಮುಗಿಸ್ಬಿಡೋಣ ಅಂತ ರೆಡಿಯಾಗಿ ಬಂದಿದ್ದೀನಿ. ಇನ್ನೊಂದು 5 ನಿಮಿಷ. ಎಸ್ ಗೈಸ್, ಫೈನಲಿ ಪೂಜೆನೂ ಆಯಿತು, ದೇವ್ರ ಮುಂದೆ ಇಟ್ಟಿರೋದು ಎಲ್ಲನೂ ತೆಗೆದು ಆಯಿತು. ಸೊ ನೋಡ್ಬೋದು ನೀವು, ಎಲ್ಲ ನೀಟಾಗಿ ತೆಗೆದು ಒಂದು ಕಡೆ ಎಲ್ಲ ನೀಟಾಗಿ ಇಟ್ಟಿದ್ದೀನಿ. ನಮ್ಮಮ್ಮ ಬಂದಮೇಲೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಸೆಗ್ರಿಗೇಟ್ ಮಾಡ್ಕೊತಾರೆ. ಸೊ ಮುಗೀತು. ಇವಾಗ ಅಡುಗೆಗೆ ವೆಜಿಟೇಬಲ್ಸ್ ಕಟ್ ಮಾಡ್ಕೊಬೇಕು, ಮಸಾಲ ಆಡಿಸ್ಬೇಕು. ಬನ್ನಿ. ಸೊ ಇವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೇನು ಅಡುಗೆ ಮಾಡಲ್ಲ, ನಮ್ಮಮ್ಮ ಬಂದು ಸಾಂಬಾರು ಮಾಡ್ತಾರೆ. ಸೊ ಅಷ್ಟರಲ್ಲಿ ಮಸಾಲೆ ಮತ್ತು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಟ್ರೆ ಅವರು ಬೇಗ ಬಂದು ಮಾಡ್ಕೊತಾರೆ. ಸೊ ಏನಿವತ್ತು ಸಾಂಬಾರು ಅಂದರೆ ಸೋರೆಕಾಯಿ ಮತ್ತು ಕ್ಯಾಪ್ಸಿಕಮ್. ಫಸ್ಟು ಮಸಾಲೆ ರೆಡಿ ಮಾಡ್ಕೊಂಬಿಡ್ತೀನಿ, ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾನು ಇವಾಗ ಲಾಗೌಟ್ ಆಗಬೇಕು. 6:30 ಆಗಿದೆ. ಸ್ವಲ್ಪ ಇದೆಲ್ಲ ಬೆಳಗ್ಗೆ ಸ್ವಲ್ಪ ಲೇಟ್ ಲಾಗಿನ್ ಆದ್ನಲ್ವಾ, ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಕರೆಕ್ಟ್ ಆಗುತ್ತೆ. ಲಾಗೌಟ್ ಮಾಡಿದ್ರೆ ಮುಗೀತು ಇವತ್ತಿನ ಕೆಲಸ ನಂದು. ಇವಾಗ ನಾನು ಅಜ್ಜಿ ಮನೆಗೆ ಬಂದಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ಸುಮ್ಮನೆ ಮಲಗಿದ್ದೀನಿ ಅಷ್ಟೇ. ಏನಂತೀರ ಭೂಮಿಕಾ? ಸುಮ್ಮನೆ ಮಲಗಿಲ್ಲ. ಅದನ್ನು ನೀನು ತಿಂತಾರದು, ನಾ ತಿಂತಲ್ಲಪ್ಪ. ನೋಡಿ ನನ್ನ ತಂಗಿ ಏನೋ ಹಿಡ್ಕೊಂಡವಳೆ. ಯಾರಮ್ಮ, ಯಾರು ಹಿಂಗೆ ಕೊಡ್ತಾರದು ನಿಮಗೆ? ಹಾಂ, ಕರೆಕ್ಟಾಗಿ ಅವಳೆ ಅಲ್ವಾ? ಎಲ್ಲ ಏನು ಜೋಡಿಸ್ತೀವಿ? ಜೋಡಿಸಿ ಗೈಸ್, ಅಜ್ಜಿ ಮನೆಗೆ ಬಂದಿದ್ದೆ. ನಮ್ಮ ಅಜ್ಜಿ ಎಷ್ಟು ನಂಗೆ ತಲೆ ಕೆಡಿಸ್ತವ್ರೆ ಅಂದರೆ, ಮುದ್ದೆ ಮಾಡಿದ್ರು, ಮನೆಗೆ ತಗೋಹೋಗು ಅಂತ ಒಂದು ಬಾಕ್ಸ್ಗೆ ಹಾಕ್ಕೊಟ್ರು. ಈಗ ನಮ್ಮ ಮನೇಲೂ ಸೋರೆಕಾಯಿ ಸಾಂಬಾರು, ಇಲ್ಲಿ ಬೀನ್ಸ್ ಸಾಂಬಾರು, ಎರಡೂ ಒಂದೇ ಮಸಾಲೆ ಇರುತ್ತೆ ಅಲ್ವಾ. ಸೊ ಮುದ್ದೆನಾದ್ರೂ ತಿನ್ನೋಕ್ಕಾಗುತ್ತಾ? ಅಂದರೆ ಇನ್ನೊಂದ್ಸಲ ಕೇಳ್ಬೇಕಂತೆ ಹೇಳಿ. ಅವಾಗಿಂದ ತಲೆ ಕಟ್ಟೈತಿ. ಅಲ್ಲೇ ಯಾಕೆ ನಿಂತೈತೆ? ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಇವಾಗ ಮಾತು ನಿಲ್ಲಿಸ್ಬಿಟ್ರು. ಕೊಡ್ತಾರಲ್ಲ, ಏನಪ್ಪ ಸಾಂಬಾರು ತಗೋಗಿ ಅಂತ. ತಗೋಗು ಅನ್ನೋ ತಪ್ಪ ಹೇಳು. ಆ ಸೋರೆಕಾಯಿ ಮತ್ತೆ ಬೀನ್ಸ್ ಬದಲು ಅಜ್ಜಿ ಬಗ್ಗೆ ಗೊತ್ತಿದ್ರು ಕೇಳ್ತೀಯ. ಉಣ್ಣು ಇದೆಲ್ಲ ಮಾತಾಡಬಾರ್ದು. ನನ್ನ ಕಣ್ಣು ನೋಡು, ಇಷ್ಟು ಡಾರ್ಕ್ ಸರ್ಕಲ್ಸ್ ಆಗಿ ನಿದ್ದೆ ಇಲ್ಲದೆ. ಓ ಇಲ್ಲ, ಇವಾಗ ಮಾಡಿರೋದು ಸಾಂಬಾರು ನೋಡಿ ಗೈಸ್. ಸಾಂಬಾರು ಕೊಟ್ಟು ಕಳಿಸ್ತೀನಿ ಅಂತಾರೆ. ಕೊನೆಗೂ ಬಂತು ಏನು? ಅದೇ ತಗೊಂಡೋಗು, ಮೀನ್ಸ್ ಬರೀ ಇದು ತಗೊಂಡೋಗು ಅಂತ. ಮುದ್ದೆ ತಗೋಗು, ಸಾಂಬಾರು ಅದೇ ತಿನ್ನು ಅಂತ. ಬಾಯ್ ಹೇಳ್ಬಿಡಿ. ಬಾಯ್ 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 ಗೈಸ್. ನಾನು ಇವಾಗ ಮನೆಗೆ ಹೋಗ್ತೀನಿ. ಇಲ್ಲ, ಇವಾಗ ಇಷ್ಟೇ, ನಾಳೆ ಮಾಡ್ತೀನಿ. ನಾಳೆ ಮಾಡ್ತೀಯಾ? ಓ 2 days ಲಾಗ್. ಬಾಯ್. ಮಾರ್ನಿಂಗ್ ಗೈಸ್. ಸೊ ಇವತ್ತು ಸಂಡೇ. ಇವಾಗೆದ್ದು ಟೀ ಕುಡಿತಾ ಇದ್ದೀನಿ. ಬೇಗನೆ ಎದ್ದಿದ್ದೀನಿ ಇವತ್ತು ನಾನು. ಬೇಗ ಅಂದರೆ 11 ಗಂಟೆ.
ಅಟ್ ಪ್ರೆಸೆಂಟ್ ನಮ್ಮ ಮೈಸೂರು ವೆದರ್ ನೋಡಿ, ಫುಲ್ ಮಳೆ ಮಳೆ ಮಳೆ. ಮಳೆಗೆ ಮಲ್ಕೊಬೇಕು ಅಂತ ಅನಿಸ್ತಾ ಇದೆ. ನೋಡೋಣ, ಹೋಗುವಾಗ ಊಟ ಮಾಡಿಕೊಂಡು ಮಲ್ಕೊಬೇಕು. ಇವತ್ತು ಸಂಡೇ ಏನೂ ಪ್ಲ್ಯಾನ್ಸ್ ಇಲ್ಲ. ಥರ ಚೆನ್ನಾಗಿದೆ ವೆದರ್ ಗೈಸ್. ಈ ವೆದರ್ಗೆ ಒಂದು ಒಳ್ಳೆ ಬಜ್ಜಿ ಬೇಡ, ಇವತ್ತು ಸಂಡೇ ಅಲ್ವಾ, ಕಬಾಬ್ ಖಾರವಾಗಿರಬೇಕು, ಮಸ್ತಾಗಿರುತ್ತೆ ಚಳಿಗೆ. ಥರ ಚೆನ್ನಾಗಿದೆ ವೆದರ್. ನಮ್ಮ ಮೈಸೂರಲ್ಲಿ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಒಂದು 5 ನಿಮಿಷ ಮಳೆ ಬರುತ್ತೆ, ಮತ್ತೆ ಒಂದು 10 ನಿಮಿಷ ಬಿಸಿಲು, ಮತ್ತೆ 5 ನಿಮಿಷ ಮಳೆ ಬಿಸಿಲು, ಆ ಥರ ಆಗಿದೆ. ಮಳೆ ನಿಂತು ನಾನು ಊಟ ಮಾಡಿಕೊಂಡು ಮಲ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾನು ಮತ್ತು ನಮ್ಮಮ್ಮ ಇಬ್ಬರು ಶ್ರೀನಿವಾಸ ಟೆಂಪಲ್ಗೆ. ಬನ್ನಿ ಹೋಗಿ ಬರೋಣ. ನಾವು ಬಂದಿರೋ ದೇವಸ್ಥಾನ ಬಂದು ಇದೆ ಶ್ರೀನಿವಾಸ ಟೆಂಪಲ್. ಸೊ ಇದೆಲ್ಲ ಆಲ್ಮೋಸ್ಟ್ ನೋಡಿದ್ದೀರ ರೀಲ್ಸಲ್ಲಿ, ಲೇಸರ್ ಶೋ. ಈ 7 ಮೇಲೆ ಬಂದಿದ್ದರೆ ಲೇಸರ್ ಶೋ ನೋಡ್ಬೋದು. ಇಲ್ಲಿಂದ ಅದು ಆಂಜನೇಯ ದೇವಸ್ಥಾನ ವಿಗ್ರಹ ಇದೆಯಲ್ಲ ಅಲ್ಲಿಗೆ ಕೊಡುತ್ತೆ. ಮತ್ತು ಅಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಎಲ್ಲ ಮಾಡಿದ್ದಾರೆ ನೋಡಿ ಗೈಸ್. ಹತ್ರದಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ. ಆ ಒಂದು ಡೀಟೇಲಿಂಗ್ ಎಷ್ಟು ಚೆನ್ನಾಗಿದೆ. ಚಾಮುಂಡಿ ಬೆಟ್ಟ ಎಷ್ಟು ಹತ್ರದಿಂದ ಕಾಣಿಸ್ತಾ ಇದೆ. ಒಳಗಡೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಆರ್ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಂತ ಹಾಕಿದ್ದಾರೆ. ಒಳಗಡೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ತೆಗಿಯೋಕ್ಕಾಗಲ್ಲ. ಸೊ ಅದಕ್ಕೆ ಹೊರಗಡೆ ಬಂದು ತೆಗಿತಾ ಇದ್ದೀನಿ ಫೋಟೋ. ಹೆಂಗೆ ಅನಿಸ್ತು ದೇವಸ್ಥಾನ? ಚೆನ್ನಾಗಿದೆ. ತುಂಬ ದಿನಗಳಾದಮೇಲೆ ಬಂದಿದ್ದೀವಿ. ಚೆನ್ನಾಗಿದೆ. ಭಾನುವಾರ ಆಗಿರೋದ್ರಿಂದ ರಶ್ ಕಡಿಮೆ ಇದೆ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬ ಪವರ್ಫುಲ್ ದೇವರು. ನಾವೇನು ಅಂದ್ಕೊಳ್ತೀವಿ ಅದೆಲ್ಲ ದೇವ್ರ ದಯೆಯಿಂದ ಎಲ್ಲ ಒಳ್ಳೆಯದಾಗಿದೆ. ದೇವರೆಲ್ಲರಿಗೂ ಒಳ್ಳೆಯದು. ಪ್ಲೀಸ್ ನಾನು ಹೇಳಿದ್ನಲ್ಲ, ಆ ಒಂದು ವಿಗ್ರಹ ಆಂಜನೇಯ ಸ್ವಾಮಿ ವಿಗ್ರಹ ಇದೆಯಲ್ಲ ಅದ್ರ ಮೇಲೆ ಲೇಸರ್ ಶೋ ಬಿಡ್ತಾರೆ ಅಂತ. ಸೊ ಅದರ ಡೀಟೇಲ್ಸ್ ಇದು ನೋಡ್ಕೊಳ್ಳಿ. ಮಳೆ ಗಾಳಿ ಇದ್ದ ಪಕ್ಷದಲ್ಲಿ ಶೋ ಇರುತ್ತೆ. ಗೈಸ್ ನೋಡಿ, ಇದೇ ದೇವಸ್ಥಾನಕ್ಕೆ ನಾವು ಬಂದಿದ್ದು. ಬಟ್ ಒಳಗಡೆ ಫಸ್ಟ್ ಶ್ರೀನಿವಾಸ ದೇವಸ್ಥಾನ ಇದೆ. ಇದು ಒಳಗಡೆನೇ ಇರೋದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್. ನಾನು ಅವಾಗಲೇ ತೋರಿಸಿದ್ನಲ್ಲ ಅದು. ಸೊ ಫಸ್ಟ್ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಆಮೇಲೆ ಕಾರ್ಯಸಿದ್ಧಿ ಸ್ವಾಮಿ ಟೆಂಪಲ್ಗೆ ಹೋಗೋದು. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನು ಅವಾಗಲೇ ಹೇಳ್ದಂಗೆ ನಿನ್ನೆ ಶ್ರಾವಣ 2ನೇ ಶ್ರಾವಣ ಇದ್ದಿದ್ದರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಸೊ ಎಲ್ಲರೂ ಬಂದು ಒಂದ್ಸರಿ ವಿಸಿಟ್ ಮಾಡಿ. ನಾವು ಏನೇ ಅಂತ ಅಂದ್ಕೊಂಡ್ರು, ತುಂಬ ಪವರ್ಫುಲ್ಲಾಗಿ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ. ಆ ಎಕ್ಸ್ಪೀರಿಯೆನ್ಸ್ ನಮ್ಮ ಮನೆಯವ್ರ ಮೇಲೆ ತುಂಬ ಆಗಿದೆ. ಸೊ ಎಲ್ಲರೂ ಬನ್ನಿ ಗೈಸ್, ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಲವ್ ಯು, ಬಾಯ್.